ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಲ್ಮಾನ್ ಖಾನ್ ಹಿಂದೂ ಧರ್ಮಕ್ಕೆ ಮತಾಂತರ ಆಗ್ತಿದ್ದಾರಾ? ಬಜರಂಗಿ ಭಾಯ್ಜಾನ್ ಅನ್ನೋ ಸಿನಿಮಾ ಮಾಡಿದ್ದ ಸಲ್ಮಾನ್ ಖಾನ್ ನಿಜವಾಗಿಯೂ ರಾಮ ಭಕ್ತನೇ ಆಗ್ಬಿಟ್ರ? ಈದ್ ಹಬ್ಬದ ದಿನ ಅಂಥದ್ದೇನು ಸರ್ಪ್ರೈಸ್ ಕೊಡೋಕೆ ಹೊರಟರು ಸಲ್ಮಾನ್ ಖಾನ್? ಇಸ್ಲಾಮಿಸ್ಟ್ಗಳು ಸಲ್ಮಾನ್ ಮೇಲೆ ಸಿಟ್ಟಿಗೆದ್ದಿದ್ದಾದ್ರು ಯಾಕೆ? ವೀಕ್ಷಕರೇ, ಒಂದು ಇಂಟ್ರೆಸ್ಟಿಂಗ್ ವಿಷಯವನ್ನ ಇವತ್ತು ನಿಮ್ಮ ಮುಂದಿಡ್ತೀವಿ. ಅದಕ್ಕೂ ಮುನ್ನ ದಯವಿಟ್ಟು ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಬಾಲಿವುಡ್ನ ಮೋಸ್ಟ್ ಬ್ಯಾಚುಲರ್ ಸಲ್ಮಾನ್ ಖಾನ್. ಬಾಲಿವುಡ್ ಅಂದ್ರೇ ಖಾನ್ಗಳು ಅನ್ನೋ ಹಾಗೆ ಬೆಳೆದು ಬಿಟ್ಟಿದೆ ಬಿಡಿ. ಆದರೆ ಸಲ್ಮಾನ್ ಖಾನ್ ಬೇರೆ ಖಾನ್ಗಳಂತೆ ಖಂಡಿತ ಅಲ್ಲ. ಅವರು ಯಾವತ್ತೂ ದೇಶದ ಬಗ್ಗೆ ಆಗಲಿ, ಹಿಂದೂ ಧರ್ಮದ ಬಗ್ಗೆ ಆಗಲಿ, ಇಲ್ಲಿನ ಆಚರಣೆಗಳ ಬಗ್ಗೆ ಆಗಲಿ ಮಾತಾಡಿದವರಲ್ಲ, ಸಿನಿಮಾದಲ್ಲಿ ಆಡಿಕೊಂಡವರಲ್ಲ. ಅಮೀರ್ ಖಾನ್ ಅಂತೆ ಭಾರತದಲ್ಲಿ ಮುಸ್ಲಿಮರು ಸೇಫ್ ಇಲ್ಲ, ಭಾರತ ಅಸಹಿಷ್ಣು ದೇಶ ಅನ್ನೋ ಯಾವ ಆರೋಪವನ್ನು ಕೂಡ ಸಲ್ಮಾನ್ ಮಾಡಿಲ್ಲ. ಕೃಷ್ಣಾಮೃಗವನ್ನು ಬೇಟೆಯಾಡಿದಂತಹ ಒಂದು ಕಳಂಕ ಬಿಟ್ಟರೆ ಮತ್ತಿನ್ನೇನು ಅವರ ಮೇಲಿಲ್ಲ. ಆದರೆ ಇಂಥ ಸಲ್ಮಾನ್ ಖಾನ್ 59 ವಯಸ್ಸಿನಲ್ಲಿ ಬದಲಾಗಿ ಬಿಟ್ರ? ಇಸ್ಲಾಂ ಮತವನ್ನು ಬಿಟ್ಟು ಹಿಂದೂ ಕಡೆ ವಾಲಿದ್ರ ಅನ್ನೋ ಅನುಮಾನ ಈಗ ಶುರುವಾಗಿದೆ. ಅದಕ್ಕೆ ಕಾರಣ ಇದೊಂದು ಪೋಸ್ಟು. ಈದ್ಗೆ ಸಲ್ಮಾನ್ ಅವರ ಸಿಕಂದರ್ ಸಿನಿಮಾ ರಿಲೀಸ್ ಆಗಲಿದೆ. ಸೊ ಸಲ್ಮಾನ್ ಖಾನ್ ಎಕ್ಸ್ ಖಾತೆಯಲ್ಲಿ ಅವರ ಫೋಟೋವನ್ನು ಹಾಕಿಕೊಂಡು ಈದ್ ದಿನ ಥಿಯೇಟರ್ನಲ್ಲಿ ಭೇಟಿಯಾಗೋಣ ಅಂತ ಟ್ವೀಟ್ ಮಾಡ್ತಾರೆ. ಈ ಟ್ವೀಟ್ ಈಗ ಇಸ್ಲಾಮಿಸ್ಟ್ಗಳ ಬುಡಕ್ಕೆ ಬೆಂಕಿ ಬೀಳೋ ಹಾಗೆ ಮಾಡಿದೆ. ಅಯ್ಯೋ, ಅಂಥದ್ದೇನಿದೆ ರೀ ಈ ಪೋಸ್ಟಲ್ಲಿ, ಈ ಫೋಟೋದಲ್ಲಿ, ಈ ಸಾಲಿನಲ್ಲಿ? ಸಲ್ಮಾನ್ ಖಾನ್ ಅವರದ್ದೇ ಫೋಟೋವನ್ನು ಹಾಕ್ಕೊಂಡಿದ್ದಾರೆ. ಒಂದು ಕಾರಿನ ಮೇಲೆ ಒರಕೊಂಡಿರುವಂತಹ ಫೋಟೋ. ಅದರಲ್ಲಿ ಏನಿದೆ? ಅದಕ್ಕೆ ಯಾಕೆ ಇಸ್ಲಾಮಿಸ್ಟ್ಗಳು ಇಷ್ಟೊಂದು ಸಿಟ್ಟಾಗಬೇಕು ಅಂದ್ರ? ಸಿಟ್ಟಾಗೋದಕ್ಕೆ ಖಂಡಿತ ಕಾರಣ ಇದೆ. ಆ ಕಾರಣ ಮತ್ತೇನೂ ಅಲ್ಲ, ಸಲ್ಮಾನ್ ಖಾನ್ ಅವರ ಕೈಯಲ್ಲಿರುವಂತಹ ಈ ಆರೆಂಜ್ ಕಲರ್ ವಾಚು. ಈ ವಾಚ್ ನೀವು ಅಂದ್ಕೊಂಡಾಗೆ ಸಾಧಾರಣ ವಾಚ್ ಅಲ್ಲ. ಇದು ರಾಮ ಜನ್ಮಭೂಮಿಯ ಸ್ಪೆಷಲ್ ಎಡಿಷನ್ ವಾಚು. ಇದರ ಬೆಲೆ 34 ಲಕ್ಷ ರೂಪಾಯಿ. ಕಾಸ್ಟ್ಲಿ ವಾಚನ್ನು ಜಾಕೋಬ್ ಅಂಡ್ ಕಂಪನಿ ತಯಾರಿಸಿದ್ದು ಅಧಿಕೃತವಾಗಿ ಎಪಿಕ್ ಎಕ್ಸ್ ರಾಮ ಜನ್ಮಭೂಮಿ ಟೈಟಾನಿಯಂ ಎಡಿಷನ್ 2 ಅಂತಲೇ ಬರೆಯಲಾಗಿದೆ. ಇದಕ್ಕೂ ಮುಂಚೆ ಇದನ್ನು ಅಭಿಷೇಕ್ ಬಚ್ಚನ್ ಅವರು ಹಾಕ್ಕೊಂಡಿದ್ದನ್ನು ನಾವು ನೋಡಿದ್ದೇವೆ. ಆದರೆ ಈಗ ಸಲ್ಮಾನ್ ಕೈಯಲ್ಲೂ ಕೂಡ ಈ ವಾಚ್ ಕಾಣಿಸ್ತಾ ಇದೆ. ಜಾಕೋಬ್ ಅಂಡ್ ಕಂಪನಿಯ ಈ ವಾಚ್ ಐಷಾರಾಮಿ ಅಷ್ಟೇ ಅಲ್ಲ, ಅದು ರಾಮ ಜನ್ಮಭೂಮಿಯ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಸಾರವನ್ನು ಗೌರವಿಸುವ ಡಿಸೈನ್ ಅನ್ನು ಮಾಡಲಾಗಿದೆ. ಇದರ ಡಯಲ್ ಅಯೋಧ್ಯ ದೇವಾಲಯವನ್ನು ಸೂಕ್ಷ್ಮವಾಗಿ ರಚಿಸಲಾದ ಉಬ್ಬು ಶಿಲ್ಪವನ್ನು ಹೋಲುತ್ತೆ. ಬಾರ್ಡರ್ನಲ್ಲಿ ಹಿಂದೂ ದೇವತೆಗಳ ಪವಿತ್ರ ಶಾಸನಗಳಿಂದ ಅಲಂಕರಿಸಲ್ಪಟ್ಟಿದೆ. ವೀಕ್ಷಕರೇ, ಇಡೀ ವಿಶ್ವದಲ್ಲಿ ಕೇವಲ 49 ಪೀಸ್ಗಳನ್ನು ಬಿಡುಗಡೆ ಮಾಡಲಾಗಿದೆ. ಅದರಲ್ಲೊಂದು ಈಗ ಸಲ್ಮಾನ್ ಖಾನ್ ಅವರ ಕೈಯಲ್ಲಿ ಕಾಣಿಸ್ತಾ ಇದೆ. ಈ ವಾಚನ್ನು ಸಲ್ಮಾನ್ ಖಾನ್ ಹಾಕ್ಕೊಂಡಿದ್ದೇ ತಡ ಇಸ್ಲಾಮಿಸ್ಟ್ಗಳ ಮುಖ ಕೆಂಪಾಗ್ಬಿಟ್ಟಿದೆ. ಯಾವಾಗ ಸಲ್ಮಾನ್ ಖಾನ್ ಈ ಫೋಟೋಗಳನ್ನು ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡ್ರೋ ಕೂಡಲೇ ಅವರ ಟೈಮ್ ಲೈನ್ನಲ್ಲಿ ಇಸ್ಲಾಮಿಸ್ಟ್ಗಳ ದಂಡೆ ಬಂದ್ಬಿಡ್ತು. ಜಾಕೋಬ್ ಅಂಡ್ ಕಂಪನಿ ತಯಾರಿಸಿದ ರಾಮ ಜನ್ಮಭೂಮಿ ಟೈಟಾನಿಯಂ ಆವೃತ್ತಿಯ ಗಡಿಯಾರವನ್ನು ಧರಿಸಿದ್ದಕ್ಕೆ ಸಲ್ಮಾನ್ ಮೇಲೆ ದಾಳಿಯನ್ನು ಮಾಡೋದಕ್ಕೆ ಶುರು ಮಾಡಿಕೊಂಡ್ರು. ರಾಮ ಮಂದಿರ ಎಡಿಷನ್ ವಾಚ್ ಹಾಕಿದ್ದಕ್ಕೆ ಸಲ್ಮಾನ್ ಖಾನ್ನನ್ನ ಮುರ್ತಾದ್ ಅಂದರೆ ಇಸ್ಲಾಂನಲ್ಲಿ ಮತಾಂತರ ಆದವನು, ಧರ್ಮಭ್ರಷ್ಟ ಅಂತ ಟ್ವೀಟ್ ಕೂಡ ಮಾಡಿದ್ದ. ಹೀಗೆ ಬೇಕಾದಾಗೆ ಸಲ್ಮಾನ್ ಮೇಲೆ ದಾಳಿ ನಡೆಯುತ್ತೆ. ಸಲ್ಮಾನ್ ಖಾನ್ ಅವರ ಸಿಕಂದರ್ ಸಿನಿಮಾವನ್ನು ಬಾಯ್ಕಾಟ್ ಮಾಡಬೇಕು ಅಂತಲೂ ಕರೆಯನ್ನು ಕೊಡ್ತಾರೆ. ಇವರ ಪ್ರಕಾರ ಸಲ್ಮಾನ್ ಖಾನ್ ಬಾಬ್ರಿ ಮಸೀದಿ ಧ್ವಂಸವನ್ನು ಅಪಹಾಸ್ಯ ಮಾಡಿದ್ದಾರೆ ಮತ್ತು ಮುಸ್ಲಿಂ ವಿರೋಧಿ ಅಂತೆ. ಹಾಗಾದರೆ ಈಗ ಸಲ್ಮಾನ್ ಖಾನ್ ಸಿನಿಮಾಗೆ ಇದು ಹೊಡೆತ ಬೀಳಲಿದೆಯಾ? ಖಂಡಿತ ಇಲ್ಲ. ಯಾವುದೋ ಒಂದೆರಡು ನಾಯಿ ಕೂಗಿದ್ರೆ ದೇವಲೋಕ ಏನು ಹಾಳಾಗ್ಬಿಡುತ್ತಾ?
ವೀಕ್ಷಕರೇ, ಸಲ್ಮಾನ್ ಖಾನ್ ಅವರ ಕೈಯಲ್ಲಿರುವಂತಹ ಈ ಸ್ಪೆಷಲ್ ವಾಚ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ.